ನಿನ್ನೆ ಚಿನ್ನಯ್ಯನ 4 ವಿಡಿಯೋ ಬಿಟ್ಟಿದ್ದ ತಿಮರೋಡಿ ಟೀಮ್ ಮತ್ತಿವತ್ತು 4 ವಿಡಿಯೋವನ್ನ ರಿಲೀಸ್ ಮಾಡಿದೆ. ಒಂದೊಂದು ವಿಡಿಯೋದಲ್ಲೂ 16 ಕಥೆಗಳು ಹುಟ್ಕೊಂಡಿವೆ. ವಿಡಿಯೋ ಬಾಂಬ್ನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬುರುಡೆ ರಹಸ್ಯ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ಚಿನ್ನಯ್ಯ ಜೈಲು ಸೇರಿದ್ದಾಯಿತು. ನೇತ್ರಾವತಿ ನದಿ ತೀರದಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗವನ್ನ ಒಂದಿಂಚು ಬಿಡದಂತೆ ಬಗೆದಿದ್ದಾಯಿತು. ಮೂಳೆ ಬದಲು SITಗೆ ಸಿಕ್ಕಿದ್ದು ಬರೇ ಮಣ್ಣೆ ಅನ್ನೋದು ಸಹ ಗೊತ್ತಾಗಿದ್ದಾಯಿತು. ಕೊನೆಗೆ ಸೌಜನ್ಯ ಮಾವ ತೋರಿಸಿದಂತೆ ಬಂಗ್ಲೆಗುಡ್ಡದಲ್ಲಿ 7 ಮೂಳೆಗಳನ್ನ ಗುಡ್ಡೆ ಹಾಕಿದ್ದೂ ಸಹ ಹಳೇ ಕಥೆಯಾಯಿತು. ಈಗ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಸರಣಿ ವಿಡಿಯೋಗಳ ಸ್ಫೋಟವಾಗ್ತಿದೆ. ತಿಮರೋಡಿ ಬಣ ಒಂದರ ಮೇಲೊಂದರಂತೆ ವಿಡಿಯೋ ರಿಲೀಸ್ ಮಾಡುತ್ತಿದೆ. ನಿನ್ನೆ 4 ವಿಡಿಯೋಗಳನ್ನು ಹರಿಬಿಟ್ಟವರು ಇವತ್ತು ಮತ್ತೆ 4 ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ತಿಮರೋಡಿ ವಿಡಿಯೋ ಬ್ಲಾಸ್ಟ್. ನಿನ್ನೆ 4 ವಿಡಿಯೋ, ಇವತ್ತು ಮತ್ತೆ 4 ವಿಡಿಯೋ ರಿಲೀಸ್. ಚಿನ್ನಯ್ಯ ವಿಷಯದಲ್ಲಿ ಇಷ್ಟು ದಿನ ತಣ್ಣಗಿದ್ದ ತಿಮರೋಡಿ ಬಣ ಈಗ ವಿಡಿಯೋ ದಾಳ ಉರುಳಿಸಿದೆ. 2023ರಲ್ಲಿ ಚಿನ್ನಯ್ಯನೇ ತಮ್ಮನ್ನ ಭೇಟಿಯಾಗಿದ್ದು ಅನ್ನೋ ಸಂದೇಶವನ್ನ ಈ ವಿಡಿಯೋ ಮೂಲಕ ಸಾರುವುದಕ್ಕೆ ಶುರು ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ನಡೆದಿದ್ದ ಚರ್ಚೆಯನ್ನೆಲ್ಲ ವಿಡಿಯೋ ಮೂಲಕ ಹರಿಬಿಡುತ್ತಿದ್ದಾರೆ. ನಿನ್ನೆ 4 ವಿಡಿಯೋ ವೈರಲ್ ಮಾಡಿದ್ದ ತಿಮರೋಡಿ ಬಣ ಮತ್ತಿವತ್ತು ಸೆಕೆಂಡ್ ಪಾರ್ಟ್ ರಿಲೀಸ್ ಮಾಡಿದೆ. 5ನೇ ವಿಡಿಯೋದಲ್ಲಿ ಹೆಣ ಹೂಳೋದ್ರ ಜೊತೆಗೆ ಸೌಜನ್ಯ ವಿಷಯವನ್ನೂ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ವಿಡಿಯೋ ಬಾಂಬ್ 5 ರವಿ ಪೂಜಾರಿ ರಹಸ್ಯ ಬಿಚ್ಚಿಟ್ಟ ಚಿನ್ನಯ್ಯ. 5ನೇ ವಿಡಿಯೋದಲ್ಲಿ ರವಿ ಪೂಜಾರಿ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾನೆ. ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ಈತನೇ ಅನ್ನೋದನ್ನು ಹೇಳಿದ್ದಾನೆ. ಸಾಕ್ಷಿ ಹೇಳಿದ್ರೆ ಹಣ ನೀಡುವಂತೆ ಹೇಳಿದ್ರು, ನಾವು ಹೇಳಿದಂತೆ ನೀವು ಹೇಳಬೇಕು ಎಂದಿದ್ರು. ಸೌಜನ್ಯ ಕೇಸ್ ಬಗ್ಗೆ ನನ್ನ ಬಳಿ ಮತ್ತೆ ಕೇಳಿದ್ರು, ಏನಾದ್ರೂ ಗೊತ್ತಿದ್ರೆ ಹೇಳಿ ಎಂದಿದ್ರು. ಆಗ ನಾನು ಏನೂ ಗೊತ್ತಿಲ್ಲ ಸ್ವಾಮಿ ಎಂದೆ. ಸೌಜನ್ಯ ಕೇಸ್ನಲ್ಲಿ ರವಿ ಪೂಜಾರಿ ಪ್ರಮುಖ ಸಾಕ್ಷಿ. ಸೌಜನ್ಯ ಕೇಸ್ನ ಆರೋಪಿಯನ್ನ ಜನ ಹಿಡಿಯಲಿಲ್ಲ, ಗ್ರಾಮಸ್ಥರು ಯಾರೂ ಹೊಡೆದಿರಲಿಲ್ಲ. ನಾವು ಹೈಕೋರ್ಟ್ಗೆ ಹೋದ್ರು, ಎಲ್ಲಿ ಕರೆದ್ರು ನಾವು ಏನು ಹೇಳಿಕೊಡ್ತೀವಿ ಆಗ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ನೀವು ಇದೊಂದು ಮಾಡ್ತೀರಿ. ಸರಿ ಮಾಡ್ತೀರಾ ಇಲ್ವಾ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಸರ್. ರವಿ ಪೂಜಾರಿ ಅಂತ ಹೋಗಿದ್ದಾರೆ. ರವಿ ಪೂಜಾರಿ ಅವರ ಒಂದು ಮುಖ್ಯ ಸಾಕ್ಷಿ. ವಿಡಿಯೋ ಬಾಂಬ್ 6 ಗೋಪಾಲಕೃಷ್ಣ ನಿಗೂಢ ರಹಸ್ಯ. ಇನ್ನೂ ರಿಲೀಸ್ ಆಗಿರೋ 6ನೇ ವಿಡಿಯೋದಲ್ಲೂ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳ ಬಗ್ಗೆ ಮಾತನಾಡಿದ್ದಾರೆ. ಸೌಜನ್ಯ ಪ್ರಕರಣದ ಜೊತೆಗೆ ಗೋಪಾಲಕೃಷ್ಣ ಏನಾದ ಅನ್ನೋದನ್ನೂ ಹೇಳಿದ್ದಾನೆ. ರವಿ ಪೂಜಾರಿ ಗೋಪಾಲಕೃಷ್ಣ ರೂಮ್ ಬಾಯ್ ಆಗಿದ್ರು. ಇಬ್ಬರೂ ಸಹ ಬಾಹುಬಲಿ ಬೆಟ್ಟದಲ್ಲಿ ರೂಮ್ ಬಾಯ್ಗಳು. ಯಾರನ್ನಾದ್ರೂ ಹಿಡಿದುಕೊಡೋ ಪವರ್ ರೂಮ್ ಬಾಯ್ಸ್ಗಿತ್ತು. ಸಂತೋಷ್ನ ಹಿಡಿದು ರವಿ ಮತ್ತು ಗೋಪಾಲಕೃಷ್ಣ ಕೊಟ್ಟಿದ್ರು. ರವಿ ಪೂಜಾರಿ ಗೋಪಾಲಕೃಷ್ಣ ಸಂತೋಷ್ನನ್ನ ಖಾಕಿಗೆ ಒಪ್ಪಿಸಿದ್ರು. ಗೋಪಾಲಕೃಷ್ಣ ಏನಾದ ಗೊತ್ತಿಲ್ಲ. ನೇತ್ರಾವತಿ ನದಿಯಲ್ಲಿ ಸ್ನಾನಕ್ಕಿಳಿದವರು ಹೆಣ ಬಿಸಾಕುತ್ತಿದ್ರು. ಕೆಲವರು ಚಿನ್ನವನ್ನ ಕಳೆದುಕೊಳ್ಳುತ್ತಿದ್ರು. ಆ ಚಿನ್ನ ಹಣವನ್ನ ನಾವು ಕಲೆಕ್ಟ್ ಮಾಡಿ ಹಂಚಿಕೊಳ್ಳುತ್ತಿದ್ವಿ. ರವಿ ಪೂಜಾರಿ ಅವತ್ತು ಬೇಜಾರಾಗಿದ್ದ. ಸೌಜನ್ಯ ಕೇಸ್ನಲ್ಲಿ ರವಿ ಪೂಜಾರಿ ಇನ್ವಾಲ್ವ್ ಆಗಿದ್ದ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರಬಹುದು, ಊಟ ತಿಂಡಿ ತಂದುಕೊಡುವಲ್ಲಿ ಭಾಗಿಯಾಗಿರಬಹುದು ಅಂತ ಚಿನ್ನಯ್ಯನೇ ತಿಮರೋಡಿ ಮುಂದೆ ಹೇಳಿದ್ದಾನೆ. ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬುಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿತ್ತು. ಇವರು ಸಂತೋಷನವ್ರನ್ನ ಹಿಡಿದುಕೊಡ್ತಿದ್ರು. ಇವರಿಬ್ರು ಅಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ದಿನ ಕಳೆದಾಗೆ ಅವಾಗ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ. ಅವರು ಸ್ವಲ್ಪ ಕಾಣದೇ ಹೋದ ಅವನ. ನಾವೆಲ್ಲ ನಮ್ಮ ಜೊತೆ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಇಲ್ಲಿ ಸ್ನಾನ ಮಾಡ್ತಾರಲ್ಲ, ಉಂಗುರ ಚಿನ್ನ ಏನಾದ್ರೂ ಬೀಳ್ತಾರೆ ನದಿಯಲ್ಲಿ, ಅದನ್ನೆಲ್ಲ ತಗೊಂಡು ನಾವೆಲ್ಲ ಖರ್ಚಿಗೆಲ್ಲ ಮಾಡಿಕೊಳ್ಳೋದು. ಹೀಗೆ ಒಟ್ಟು 8 ವಿಡಿಯೋಗಳನ್ನ ತಿಮರೋಡಿ ಬಣ ರಿಲೀಸ್ ಮಾಡಿದೆ. ಎಲ್ಲದರಲ್ಲೂ ಚಿನ್ನಯ್ಯನೇ ಮಾಹಿತಿ ನೀಡ್ತಾ ಹೋಗಿದ್ದು, ಮೇಲ್ನೋಟಕ್ಕೆ ಚಿನ್ನಯ್ಯನೇ ಈ ಬುರುಡೆ ವಿಷಯವನ್ನ ಬಾಯ್ಬಿಟ್ಟಿದ್ದಾನೆ. ಖಾಕಿ ನೋಟಿಸ್, ತಿಮರೋಡಿ ಮೊಬೈಲ್ ಸ್ವಿಚ್ ಆಫ್. ವಿಡಿಯೋ ಬಾಂಬ್ ಸ್ಫೋಟಗೊಳ್ಳುತ್ತಿರೋ ಹೊತ್ತಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿಗೆ ಹೊಸ ತಲೆನೋವು ಶುರುವಾಗಿದೆ.
ತಿಮರೋಡಿ ಮನೆಯಲ್ಲಿ ಗನ್ ಸಿಕ್ಕಿದ್ದರ ಹಿನ್ನೆಲೆ ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಿಸಿದ್ದ ಎಸ್ಐಟಿ ವಿಚಾರಣೆಗೆ ಬರುವಂತೆ 2 ದಿನದ ಹಿಂದೆ ನೋಟಿಸ್ ನೀಡಿತ್ತು. ಅದರಂತೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆಗೆ ಹಾಜರಾಗಬೇಕಿತ್ತು. ಸದ್ಯ ತಿಮರೋಡಿ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಮತ್ತೊಮ್ಮೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಒಟ್ನಲ್ಲಿ ಇಡೀ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು ಮುಂದೆ ಮತ್ಯಾವ ತಿರುವು ಪಡೆಯಲಿದೆಯೋ ಕಾದು ನೋಡಬೇಕು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಈ ಊರಿನ ಸರ್ಕಾರಿ ಶಾಲೆಯ ಸ್ಥಿತಿ ನೋಡಿದ್ರೆ ಮಕ್ಕಳನ್ನ ಕಳಿಸೋದಕ್ಕೆ ಹೆದರ್ತಿದ್ದಾರೆ ಪೋಷಕರು. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಹೆತ್ತವರು ಜೀವ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಸರ್ಕಾರಿ ಶಾಲೆಯ ದುಸ್ಥಿತಿಯ ವರದಿ ಇಲ್ಲಿದೆ. ಸರ್ಕಾರಿ ಶಾಲೆಗಳು ಕೇಳೋರಿಲ್ಲ ಎಲ್ಲೂ. ಕುಸಿಯೋ ಹಂತದ ಶಾಲಾ ಕಟ್ಟಡಗಳು. ನ್ಯೂಸ್ 18 ನಿರಂತರ ಅಭಿಯಾನವನ್ನ ಮಾಡ್ತಾ ಇದೆ. ಆತಂಕದಲ್ಲೇ ಪಾಠ ಕೇಳ್ತಾ ಇರುವ ಮಕ್ಕಳು. ಬಡವರ ಮಕ್ಕಳ ಪರ ಅಖಾಡಕ್ಕಿಳಿದ ನ್ಯೂಸ್ 18. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧ್ವಾನವಾಗಿದೆ. ಬಿರುಕು ಬಿಟ್ಟ ಗೋಡೆ, ಮಕ್ಕಳ ಜೀವಕ್ಕಿಲ್ಲ ರಕ್ಷಣೆ. ನಮ್ಮ ಸರ್ಕಾರಿ ಶಾಲೆಗಳ ಒಂದು ಪರಿಸ್ಥಿತಿಯನ್ನ ಸುಧಾರಿಸಬೇಕು. ಸರ್ಕಾರಿ ಶಾಲೆ ದುಸ್ಥಿತಿ, ನ್ಯೂಸ್ 18 ನಿರಂತರ ವರದಿ. ಸರ್ಕಾರಿ ಶಾಲೆ ಅಂದ್ರೆ ಜನ ಮೂಗು ಮುರಿತಾರೆ. ತಮ್ಗೆಷ್ಟೇ ಕಷ್ಟ ಇದ್ರೂ ಒಂದೊಳ್ಳೆ ಶಾಲೆಗೆ ಸೇರಿಸಬೇಕು ಅಂತಾರೆ. ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಕ್ಕಳ ಜೀವಕ್ಕಂತೂ ಸೇಫ್ಟಿ ಇರುತ್ತೆ. ಒಳ್ಳೊಳ್ಳೆ ಶಾಲಾ ಕಟ್ಟಡಗಳನ್ನಾದ್ರೂ ನಿರ್ಮಿಸಿರ್ತಾರೆ. ಆದ್ರೆ ಸರ್ಕಾರಿ ಶಾಲೆ ಸ್ಥಿತಿ ಹೇಗಿವೆ ನೋಡಿ. ಯಾವಾಗ ಗೋಡೆ ಬೀಳುತ್ತೋ ಗೊತ್ತಿಲ್ಲ, ಮಳೆ ಬಂದ್ರೆ ಯಾವಾಗ ಹೆಂಚು ಉದುರಿ ಬೀಳುತ್ತೋ ಗೊತ್ತಿಲ್ಲ, ಯಾರ ಜೀವಕ್ಕೆ ಯಾವ ಕ್ಷಣದಲ್ಲಿ ಅಪಾಯ ಎದುರಾಗುತ್ತೋ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಹೀಗಾಗಿನೇ ಸರ್ಕಾರಿ ಶಾಲೆ ಅಂದ್ರೆ ಜನ ಹೆದರ್ತಾ ಇರೋದು. ಇಷ್ಟಾದ್ರೂ ಕೂಡ ಸರ್ಕಾರ ಮಾತ್ರ ಸರ್ಕಾರಿ ಶಾಲೆಗಳ ಕಡೆ ಕಣ್ಣೆತ್ತಿನೂ ನೋಡ್ತಿಲ್ಲ. ಬಡವರ ಮಕ್ಕಳು ಓದೋ ಶಾಲೆಯನ್ನ ಉದ್ಧಾರ ಮಾಡೋ ಕೆಲಸ ಮಾಡ್ತಿಲ್ಲ. ಹೀಗಾಗಿನೇ ನಿಮ್ಮ ನ್ಯೂಸ್ 18 ಕನ್ನಡ ಅಖಾಡಕ್ಕಿಳಿದಿದೆ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ ಅನ್ನೋ ವಿಶೇಷ ಅಭಿಯಾನದ ಮೂಲಕ ರಾಜ್ಯದ ಮೂಲೆ ಮೂಲೆಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಬಗ್ಗೆ ನಿತ್ಯ ವರದಿ ಮಾಡ್ತಾ ಇದೆ. ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಈ ಶಾಖೆ ಶಾಲೆಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗ್ತಾ ಇದೆ. ಇಲ್ಲಿ ನೋಡಿ, ಇದೇನ್ ಶಾಲೆನೋ ಇನ್ನೇನೋ ಒಂದು ಗೊತ್ತಾಗ್ತಿಲ್ಲ. ಮೇಲ್ಚಾವಣಿಗೆ ಹಾಕಿದ್ದ ಕಾಂಕ್ರೀಟ್ ಕಿತ್ತು ಬರ್ತಾ ಇದೆ. ಎಲ್ಲಂದ್ರಲ್ಲಿ ಮಳೆಗೆ ಸೋರೋದಕ್ಕೆ ಶುರುವಾಗಿದೆ. ಮಕ್ಕಳಿಗೆ ಪಾಠ ಮಾಡೋ ರೂಮ್ನಲ್ಲೇ ಅಡುಗೆ ಮಾಡೋದು, ಅದ್ರ ಪಕ್ಕದಲ್ಲೇ ಮಕ್ಕಳಿಗೆ ಪಾಠ ಪ್ರವಚನ ನಡೆಯೋದು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಎನ್ ಚೌಡೇನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಈ ಶಾಲೆಯಲ್ಲಿ 19 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದು 2 ಕೊಠಡಿಗಳಿವೆ. ಅದರಲ್ಲಿ 1ರಿಂದ 3ನೇ ತರಗತಿಗೆ 1 ಕೊಠಡಿ, 4ರಿಂದ 5ನೇ ತರಗತಿಗೆ ಮತ್ತೊಂದು ಕೊಠಡಿ ಮೀಸಲಿಟ್ಟಿದ್ದಾರೆ. ಎಷ್ಟು ಸಾಲದು ಅಂತ ಇಲ್ಲಿ ಮಧ್ಯಾಹ್ನದ ಊಟವನ್ನು ತಯಾರು ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ ಮಳೆ ಬಂದರೆ ನೀರು ಸೋಲುತ್ತೆ ಸರ್. ಮೇಲೆ ಕಲ್ಲೆಲ್ಲ ಬೀಳುತ್ತೆ ಸರ್ ಕೆಳಗಡೆ. ಇಲ್ಲ ಸರ್, ನಮ್ಗೆ ಹೊಸ ಸ್ಕೂಲ್ ಬೇಕು ಸರ್. ಕಳೆದ 3 ವರ್ಷದಿಂದ ಅಡುಗೆ ಕೋಣೆ ನಿರ್ಮಾಣ ಶುರುವಾಗಿತ್ತು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಅವತ್ತು ಅರ್ಧಕ್ಕೆ ನಿಂತಿದ್ದು ಇವತ್ತಿಗೂ ಹಾಗೇ ಇದೆ. ಅಡುಗೆ ಕೋಣೆ ಅದು 3 ವರ್ಷ ಆಯ್ತು ಸರ್ ಸ್ಟಾರ್ಟ್ ಆಗಿ. ಇದುವರೆಗೂ ಏನು ಕ್ರಮ ಇದಾಗಿಲ್ಲ, ಅದು ಫಿನಿಶ್ ಆಗಿಲ್ಲ ಇನ್ನು. ಇವಾಗ ಅಡುಗೆ ಮಾಡಬೇಕಂದ್ರೂ ಒಳಗಡೆ ಏನು ಮಾಡಬೇಕು, ಮಕ್ಕಳೆಲ್ಲ ಆಚೆ ಬರಬೇಕು, ಆ ಸ್ಥಿತಿ ಬಂದಿದೆ ಈಗ ಸರ್ಕಾರಿ ಶಾಲೆಗೆ. ಸಿಲಿಂಡ್ರೆಲ್ಲ ಒಳಗಡೆನೇ ಇರುತ್ತೆ. ಆವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಅನ್ನೋದನ್ನು ಪ್ರಶ್ನೆ ನಮಗೂ ಮೂಡ್ತಾ ಇದೆ ಈಗ. ಸರ್ಕಾರ ಅಭಿವೃದ್ಧಿಗೆ ಅಂತ ಸಾವಿರಾರು ಕೋಟಿ ಖರ್ಚು ಮಾಡುತ್ತೆ. ಅಭಿವೃದ್ಧಿ ಅಂದ್ರೆ ಬರೀ ರಸ್ತೆ ಕಟ್ಟಡ ಮಾತ್ರವಲ್ಲ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಾದಾಗಲೇ ಬಡವರ ಮಕ್ಕಳ ಅಭಿವೃದ್ಧಿಯಾಗೋದು. ರಘುರಾಜ್, ನ್ಯೂಸ್ 18 ಕೋಲಾರ.